ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಬಂದಿದ್ದೀವಿ ಸ್ವದೇಶಿ ಕುಟೀರ. ಹುಬ್ಳಿಯಿಂದ ಕಲ್ಗಟ್ಟಿಗೆ ಹೋಗೋರು ರಸ್ತೆಯಲ್ಲಿ ಕಲ್ಗಟ್ಟಿಗೆ ಅನ್ನೋ ಊರು ಬರುತ್ತಲ್ಲ, ಅಲ್ಲಿ ಸ್ವದೇಶಿ ಕುಟೀರ ಅನ್ನೋ ಹೋಟೆಲ್ ಸಿಗುತ್ತೆ. ಎಲ್ಲ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಊಟ ಮತ್ತೆ ಬ್ರೇಕ್ಫಾಸ್ಟ್ ಊಟ ಎಲ್ಲ ಸಿಗತ್ತೆ ಇಲ್ಲಿ. ಸ್ವದೇಶಿ ಕುಟೀರ ಅಂದ್ರೆ ಇದೇ ಇರೋದು ಎಕ್ಸಾಕ್ಟ್ಲಿ ಹುಬ್ಳಿಯಿಂದ ಅಂಕೋಲ ಹೋಗೋದು ದಾರಿಲಿ ಏನ್ ಕಲ್ಗಟ್ಟಿಗೆ ಅಂತ ಊರು ಬರುತ್ತಲ್ಲ, ಅದು ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ. ಇದೆ ಸ್ವದೇಶಿ ಕುಟೀರ ಅಂತ ಹೇಳಿ. ಇಲ್ಲೆಲ್ಲ ದೇಸಿದು ಐಟಮ್ಸ್ ಎಲ್ಲ ಸಿಗುತ್ತೆ, ನೋಡ್ತಿರ್ಬೋದು. ಎಲ್ಲ ಉಪ್ಪಿನಕಾಯಿ ಎಲ್ಲ ಇವೆಲ್ಲ ಎಲ್ಲ ಮಾಡಿಟ್ಟಿದ್ದಾರೆ ಇವಾಗ. ಇಲ್ಲಿ ನೋಡ್ತಿರ್ಬೋದು, ಇವರೆಲ್ಲ ಎಲ್ಲ ಆರ್ಗ್ಯಾನಿಕ್ ಎಲ್ಲ ಇಟ್ಟಿದ್ದಾರೆ. ಫುಲ್ ಎಲ್ಲ ದೇಸಿ ಮಿಲೆಟ್ಸ್ ಎಲ್ಲ, ಗಾಣದ ಎಣ್ಣೆ, ಶೇಂಗಾ ಎಣ್ಣೆ ಎಲ್ಲ ಇಟ್ಟಿದ್ದಾರೆ ಇವರು. ಇವೆಲ್ಲ ಎಣ್ಣೆ ಎಲ್ಲ ಮಾರ್ತಾರೆ, ಎಲ್ಲ ಗಾಣದ ಎಣ್ಣೆ. ಇವೆಲ್ಲ ಇವ್ರ ಕಡೆ ಏನಿದೆ ಬ್ರೇಕ್ಫಾಸ್ಟ್ ಕೇಳೋಣ. ಇಲ್ಲಿ ನೋಡ್ತಿರ್ಬೋದು, ಎಲ್ಲ ಉಂಡಿ ಎಲ್ಲ ಮಾಡಿಟ್ಟಿದ್ದಾರೆ. ಸರ್ ಏನೇ ಸರ್ ಬ್ರೇಕ್ಫಾಸ್ಟ್? ಇಲ್ಲ ನಾಷ್ಟಾಗ್ರಿ. ಬಿಸಿ ಇಡ್ಲಿ ಇದೆ ಸರ್. ಹಾ, ಆಮೇಲೆ ಮಸಾಲೆ ದೋಸೆ, ಖಾಲಿ ದೋಸೆ, ಉತ್ತಪ್ಪ, ಸಣ್ಣ ದೋಸೆ, ಬೆಣ್ಣೆ ದೋಸೆ. ನಿಮ್ ಕಡೆ ಏನ್ ಸ್ಪೆಷಲ್ ಏನು? ಹಾ, ತಾಲಿಪಟ್ಟೆ ಪಡ್ಡು ಕೊಡ್ರಿ ಸರ್. ಪಡ್ಡು ಕೊಡ್ರಿ ಅಣ್ಣವ್ರು. ಈಗ ಬಿಸಿ ಬಿಸಿ ಪಡ್ಡದ್ ಕೊಟ್ಟು ಬಿಸಿ ಬಿಸಿ ಟ್ರೈ ಮಾಡೋಣ. ಪಡ್ಡೆ ಹೆಂಗೈತೆ ಅಂತೇಳಿ ಫಸ್ಟ್ ಚಟ್ನಿ ಜೊತೆ ಟ್ರೈ ಮಾಡೋಣ. ಬಿಸಿಯಾಗಿ ಕ್ರಿಸ್ಪಿಯಾಗಿ ಸಖತ್ತೈತಿ. ಇವಾಗ ಕೆಂಪು ಚಟ್ನಿ ಜೊತೆ ಟ್ರೈ ಮಾಡೋಣ. ಖಾರ ಇರುತ್ತೆ ಅನ್ಸುತ್ತೆ. ಖಾರ ಇಲ್ಲ, ಸ್ವಲ್ಪ ಏನೋ ಬೇರೆ ಫ್ಲೇವರ್ ಕೊಡ್ತದೆ. ನಿಮ್ಗೆ ಯಾವ ಫ್ಲೇವರ್ ಅಂತ ಹೇಳಕ್ ಬರ್ತಾ ಇಲ್ಲ. ಬಟ್ ಚಟ್ನಿ ಜೊತೆ ಕಾಂಬಿನೇಷನ್ ಸಖತ್ತಾಗೈತಿ. ಬಂದರೆ ಪಕ್ಕ ಇದನ್ನು ಟ್ರೈ ಮಾಡ್ಬೋದು. ಬಿಸಿ ಬಿಸಿ ಕಾಫಿ ಬಂದೈತಿ, ಟೇಸ್ಟ್ ಮಾಡೋಣ. ಚಲೋ ಇತ್ತು. ಪುಣ್ಯಕ್ಕೆ ನಾ ಎರಡು ತೊಗೊಂಡೆ, ಎರಡು ಚಲೋನೇ ಇತ್ತು. ಬೇರೆದೆಲ್ಲ ಚಲೋ ಇಲ್ಲ ಅಂತಲ್ಲ, ನಾ ಟ್ರೈ ಮಾಡಿಲ್ಲ. ನಾ ತೊಗೊಂಡಿದ್ದು ಎರಡರಲ್ಲೂ ಎರಡು ಚೆನ್ನಾಗಿತ್ತು, ಆರಾಮಾಗಿ ತೊಗೊಳೋದು. ವೈಬ್ ಸಖತ್ತಾಗೈತೆ ಅದರಲ್ಲಿ. ನೋಡ್ತಿರ್ಬೋದು ಎಲ್ಲ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಫುಲ್ ಕ್ಲೀನಾಗಿ ಇಟ್ಟಿದ್ದಾರೆ ಎಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಅವರ ಓನರ್ ಹತ್ರ ಮಾತಾಡ್ಸೋಣಂತೆ, ಏನೆಲ್ಲ ಇದೆ ಅವ್ರ ಕಡೆ, ಏನೆಲ್ಲ ನಾಷ್ಟ ಸಿಗುತ್ತೆ ಅವ್ರ ಕಡೆ. ಬೆಳಗ್ಗೆ ನಾಷ್ಟಕ್ಕೆ ಏನು ಸಿಗುತ್ತೆ, ಮಧ್ಯಾಹ್ನ ಊಟಕ್ಕೆ ಏನು ಸಿಗುತ್ತೆ, ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ ಎಲ್ಲ ಕೇಳೋಣಂತ. ಸಿಗ್ತೇನೆ ನಾನು. ನೋಡ್ತಿರ್ಬೋದು ಎಲ್ಲ ಪ್ಯೂರ್ ದೇಸಿ ಸ್ಟೈಲ್. ಇವ್ರದ್ದೇ ಗಾಣದ ಎಣ್ಣೆ, ಕುಸುಬೆ ಎಣ್ಣೆ ಎಲ್ಲ ಮಾರ್ತಾರೆ ಇಲ್ಲಿ. ನೋಡ್ಬೋದು ಆರ್ಗ್ಯಾನಿಕ್ ಜಾಗರಿ, ಸಾಸು ಎಣ್ಣೆ ಮತ್ತೇನು ಮಿಲೆಟ್ಸ್ ಎಲ್ಲ ಐತಲ್ಲ ಎಲ್ಲ ಮಾರ್ತಾರೆ ಇವರು. ಹೌದು ಸರ್, ನಿಮ್ಮ ಕಡೆ ಬೆಳಗ್ಗೆ ಏನು ನಾಷ್ಟ ಸಿಗ್ತದೆ ಸರ್? ಎಷ್ಟು ಗಂಟೆ ಓಪನ್ ಆಗ್ಬೇಕು? ಬೆಳಿಗ್ಗೆ 7:30 ಓಪನ್ ಆಗುತ್ತೆ. ಬೆಳಿಗ್ಗೆ ಇಡ್ಲಿ, ಪೂರಿ, ದೋಸೆ ಒಳಗೆ ಪ್ಲೇನ್ ದೋಸೆ, ಮಸಾಲೆ ದೋಸೆ, ಸೆಟ್ ದೋಸೆ, ಉತ್ತಪ್ಪ, ಬೆಣ್ಣೆ ದೋಸೆ, ಪಡ್ಡು. ನಿಮ್ಮ ಕಡೆ ಏನು ಸರ್ ಫೇಮಸ್? ಬೆಳಗ್ಗೆ ನಾಷ್ಟಕ್ಕೆ ಏನು ಫೇಮಸ್ ಅಂದ್ರೆ? ಪಡ್ಡು, ತಾಲಿಪಟ್ಟು. ಆಮೇಲೆ ಮತ್ತು ಮಧ್ಯಾಹ್ನ ಏನು ಸಿಗ್ತದೆ ಸರ್ ಊಟಕ್ಕೆ? ಊಟಕ್ಕೆ ಅಂದ್ರೆ ನಿಮ್ಗೆ 2 ಥರ ಪಲ್ಯ, ಚಟ್ನಿ, ಉಪ್ಪಿನಕಾಯಿ, ಮೊಸರು, ಸಲಾಡ್, ರೈಸ್, ಸಾಂಬಾರು, ಪಾಪಡ್, ಮಿರ್ಚಿ, ಹೋಳಿಗೆ. ಪಕ್ಕ ಉತ್ತರ ಕರ್ನಾಟಕ. ಹೌದು ಹೌದಾ ಸರ್? ಮತ್ತೆ ನಿಮ್ದೆಲ್ಲ ಇದು ಏನು ಸರ್? ಇದು ಸ್ವದೇಶಿ ಅಂತ ಹೇಳಿ ಯಾಕೆ ಹೆಸರು ಬಂತು ಸರ್? ನಿಮ್ಗೆ ಯಾಕೆ ಕಾನ್ಸೆಪ್ಟ್ ಬಂತು? ಸ್ವದೇಶಿ ಯಾಕಂತಂದ್ರೆ ನಮ್ಮ ರಾಜೀವ್ ದೀಕ್ಷಿತ್ ಅವರಿಂದ ಪ್ರಭಾವಿತ ಆಗಿ ನಾನು ಈ ಸ್ವದೇಶಿ ಅಂತ ಹೇಳಿ ತಗೊಂಡಿದ್ದು. ನಾನು ಸುಮಾರು 18 ವರ್ಷ ಜರ್ನಿ. ಇದು ಹೋಟೆಲ್ ಆಗಿ ಇಲ್ಲಿ ಸುಮಾರು ಒಂದು 5 ವರ್ಷ ಆಯ್ತು. ಇಲ್ಲಿ ಇದು ಓನ್ ಬಿಲ್ಡಿಂಗ್. ಎಲ್ಲ ಚಾಲು ಇರ್ತೈತಿ, ಎಲ್ಲ ಡೇಸು ಚಾಲು ಇರ್ತೈತಿ. ಆಲ್ಮೋಸ್ಟ್ 7 days ಓಪನ್ ಇರುತ್ತೆ. ಬಟ್ ಈಗ ರೈನಿ ಸೀಸನ್ ಅಲ್ಲಿ ಒಂದು ಸಂಡೇ ಆಫ್ ಮಾಡ್ತೀವಿ ಅಷ್ಟೇ. ಮತ್ತೆಲ್ಲ ಈಗ ಉಂಡಿ ಗಿಂಡಿ ಎಲ್ಲ ನೋಡಿದೆ ನಾನು. ಎಲ್ಲ ನಾವು ಹೋಮ್ ಮೇಡ್. ಆಮೇಲೆ ಆದಷ್ಟೇ ನಾವೆಲ್ಲ ಆರ್ಗ್ಯಾನಿಕ್ ಜಾಗರಿ ಆಯ್ತು, ಆರ್ಗ್ಯಾನಿಕ್. ಎಲ್ಲ ಆರ್ಗ್ಯಾನಿಕ್. ಹೌದು ಹೌದು ಹೌದು. ಈಗ ನಮ್ದೇ ಓನ್ ಗಾಣದ ಎಣ್ಣೆದು ಮಷಿನ್ ಅದ.
ಗಾಣದ ಎಣ್ಣೆನೂ ಮಾಡ್ತೀವಿ. ಹೌದೌದು. ಹ್ಮ್. ಶೇಂಗಾ ಎಣ್ಣೆ, ಕುಸುಬೆ ಎಣ್ಣೆ, ಸೂರ್ಯಕಾಂತಿ, ಎಳ್ಳು, ಸಾಸಿವೆ, ಕೊಬ್ಬರಿ ಇವೆಲ್ಲ ನಾವು ಗಾಣದಲ್ಲಿ ಹಾಕೊಡ್ತೀವಿ. ಇನ್ ಕೇಸ್ ಕಸ್ಟಮರ್ ಅವ್ರದ್ದು ಇದ್ರು ನಾವು ಅವ್ರದ್ದು ಹಾಕೊಡ್ತೀವಿ. ಹ್ಮ್. ಮಟೀರಿಯಲ್ ಅವ್ರದ್ದು ಇದ್ರು ಹಾಕೊಡ್ತೀವಿ. ಇಲ್ಲಾಂದ್ರೆ ನಮ್ದಂತೂ ರೆಡಿ ಇರುತ್ತೆ. ಹೋಟೆಲ್ ಬೆಳಿಗ್ಗೆ 7:30 ಇಂದ ನೈಟ್ 8 o'clock. ನೈಟ್ 8 o'clock ಕಂಟಿನ್ಯೂಸ್ ಆಗುತ್ತೆ. ಹೌದು. ಎಕ್ಸಾಕ್ಟ್ಲಿ ಗೊತ್ತಾಯ್ತಲ್ಲ ಹೇಳಿದ್ ನಿಮ್ಗೆ. ಕಲಗಟ್ಟಿಗೆ ಬಂದ ತಕ್ಷಣನೇ ಸ್ವಲ್ಪ ಮುಂದೆ ಬಂದ ತಕ್ಷಣ ಲೆಫ್ಟ್ ಸೈಡ್ ಸಿಗತ್ತದ. ಸ್ವದೇಶಿ ಕುಟೀರ. खत्म, बाय बाय, टाटा, गुड बाय.